ನನ್ನ ಹೆಸರು ದೇವು ಅಂತ. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ತುಂಬ ಖುಷಿ ಆಗುತ್ತೆ. ಜೈ ಡಿ ಬಾಸ್. ಯಾಕೆ ಈ ಸಾಂಗ್ ಮಾತ್ರ ಅಲ್ಲ, ಈ ಸಾಂಗ್ನ ನೋಡಿದ್ರೆ ಹೆಣನು ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂತ ಸಾಂಗು. ನ್ಯೂ ವರ್ಷನು ತುಂಬ ಚೆನ್ನಾಗಿದೆ. ಈ ಗಜ ಮೂವಿಲಿ ಯಾವ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಅದೇ ಥರ ಇದು ಜೋಗಿ ಚಿತ್ರತಂಡನೆ ಮಾಡಿರೋದ್ರಿಂದ ಆ ಜೋಗಿದೆ ಒಂದು ಕಲ್ಟು ಫ್ಯಾನ್ ಬೇಸ್ ಇದೆ. ಆ ಮೂವಿನೇ ಅಂದ್ರೆ ಒಂದು ಎಮೋಷನು. ಆ ತಂಡ ಮಾಡಿರೋದು ಒಂದೇ ಗೆಲುವು ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕರ್ನಾಟಕದ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ. ಅದರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಕೈ ಹಿಡಿತಾರೆ. ಜೈ ಡಿ ಬಾಸ್. ಅವರು ನಮ್ಮ ಡಿ ಬಾಸ್ ಅವರು ಇರದೇ ಹೋಗ್ಲಿ, ಆದರೆ ಅಭಿಮಾನಿಗಳಂತೂ ಸೆಲೆಬ್ರಿಟಿಗಳಂತೂ ಇದ್ದೇ ಇರ್ತವೆ. ಸರ್, ಒಂದು ವೇದಿಕೆ ಕೊಟ್ಟು ಕರೆಸಿ ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದ್ದೀರಾ, ತುಂಬ ಖುಷಿ ಆಗುತ್ತೆ. ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗಲಿ. ಆದರೆ ಒಂದು ಡೈಲಾಗ್ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ಡಲ್ಲಿ ತುಂಬ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ, ಆದರೆ ಇಲ್ಲಿರೋದು ಒಬ್ಬರೇ ಲೋಕಲ್. ಜೈ ಡಿ ಬಾಸ್. ಥ್ಯಾಂಕ್ ಯು. ಜೈ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ಆ್ಯಕ್ಚುಲಿ ಇಲ್ಲಿ ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ನ ಕೈಯಲ್ಲಿ ಸಾಂಗ್ನ ಲಾಂಚ್ ಮಾಡಬೇಕು ಅಂತ ಇವತ್ತು ನಮ್ಮನ್ನು ಸೆಲೆಬ್ರಿಟಿಯಾಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತು ಗಜ ಸಿನಿಮಲ್ಲಿ ಈ ಸಾಂಗ್ ರಿಲೀಸ್ ಆಗಿ ಏನು ಹೆಸರು ಕೊಟ್ಟಿತ್ತೋ, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನು ನಮ್ಮ ಪ್ರೀತಿ ಕೊಟ್ಟಿರೋದು, ನಮ್ಮ ಕರ್ನಾಟಕ ಜನ ಏನು ಪ್ರೀತಿ ಕೊಟ್ಟಿದ್ರು, ಖಂಡಿತ ಈ ಸಿನಿಮಾದ ಮೇಲೆ ಈ ಸಾಂಗ್ ನೋಡಿದ ಮೇಲೆ ನಮ್ಮ ಜನ ಪ್ರೀತಿ ಕೊಡ್ತಾರೆ. ಯಾಕಂದರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲಿ ಟ್ರೈಲರು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಟ್ರೈಲರ್ ನೋಡಿನೇ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್, ನಿಮಗೂ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ. ಈ ಸಿನಿಮಾದಿಂದ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಗಾರ್ಗಾ ಟೀಮ್. ನಮ್ಮ ಬಾಸ್ ನಮ್ಗೆ ಯಾವಾಗಲೂ ಹೇಳ್ಕೊಟ್ಟಿರೋದು ಒಂದೇ, ನಮ್ಮ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ, ಹೊಸಬ್ರಿಗೆ ಅವಕಾಶ ಕೊಡಿ, ಹೊಸಬ್ರನ್ನ ಬೆಳೆಸಿ ಅಂತ. ನಾವು ಆ ಮಾತನ್ನ ಯಾವತ್ತೂ ಮರೆಯಲ್ಲ, ಅದನ್ನು ಪಾಲಿಸ್ತೀವಿ. ಬಾಸ್ ಪರವಾಗಿ ನಾವಿವತ್ತು ಬಂದು ಇದು ಸಾಂಗ್ ಲಾಂಚ್ ಮಾಡಿದ್ದೀವಿ. ಅವ್ರ ಪರವಾಗಿ ನಾವು ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಿಮ್ಮ ಒಪ್ಪಿಗೆಯಿಂದ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿರ್ಲೆ ಕೆಲಸ ಮಾಡೋದು ಬಿಡಬೇಕು. ಏನು ಬಿಡಬೇಕು? ತಾಯಾದಿರ ಹೆಣ್ಗೂ, ವರ್ಮಾನ ತಂದಿರ ಗಂಡ್ಗೂ, ಮಚ್ಬಿಟ್ಟು ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂತರದಲ್ಲಿ ನೀನು ಮಚ್ಚೇ ಬಿಟ್ಬಿಟ್ಟು ಬಂದಿದ್ಯಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರವೀಣ್ ಅಂಡ್ ದೇವ್ ಅವರೇ. ಸರ್, ನಿಮ್ಮ ಹೆಸರು? ಪ್ರದೀಪ್. ಎಸ್ ಮೇಡಮ್, ನನ್ನ ಹೆಸರು ಪ್ರದೀಪ್ ಅಂತ. ಸರ್, ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್, ನಿಮಗೆ ತುಂಬ ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಇಂಥ ಸಾಂಗ್ ಕೊಡಬೇಕು ಅಂದರೆ ಮೇನ್ ಪ್ರೊಡ್ಯೂಸರ್ ಮೇನ್ ಬೆನ್ನೆಲುಬಾಗಿರಬೇಕು. ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಇಷ್ಟ ಆಯಿತು. ಟ್ರೈಲರ್ ಮೊನ್ನೆ ನಾನು ನೋಡಿದೆ ನಿಮ್ಮದು, ಅದೊಂಥರ ಸಸ್ಪೆನ್ಸ್ ಆಗಿತ್ತು. ನಾನು ಯಾಕಂದರೆ ಮೊನ್ನೆ ಸುಮ್ಮನೆ ಸರ್ದು ಇಂಟರ್ವ್ಯೂ ಎಲ್ಲ ಚೆಕ್ ಮಾಡ್ತಾ ಸರ್, ನಿಮ್ಮ ಇಂಟರ್ವ್ಯೂ ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೆ. ತುಂಬ ಇಷ್ಟ ಸರ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಅದು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಬಟ್ ದರ್ಶನ್ ಸರ್ನ ಮತ್ತೆ ನೆನೆಸ್ಬಿಟ್ರು. ಅವರು ಒಳಗಡೆ ಇದ್ದಾರೆ ಅನ್ನೋ ಫೀಲೇ ಇಲ್ಲ ನಮಗೆ. ಈ ಸಾಂಗ್ ನೋಡಿದ್ರೆ ನಮ್ಮ ಕಣ್ಮುಂದೆ ಇದ್ದಾರೆ, ಇಲ್ಲಿ ಬಂದಿದ್ದಾರೆ, ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಫೀಲ್ ಆಯಿತು ಸರ್. ಅಲ್ಲಿ ಕೂತ್ಕೊಂಡು ನನಗೊಂಥರ ಡ್ಯಾನ್ಸ್ ಆಡಬೇಕು ಅನ್ನೋ ಖುಷಿ, ಓಡ್ ಬಂದು ಡ್ಯಾನ್ಸ್ ಆಡಬೇಕು ಅನ್ನೋ ಖುಷಿ ಆಯಿತು ಸರ್. ತುಂಬ ಚೆನ್ನಾಗೈತೆ ನಿಮ್ಮ ಮೂವಿಗೆ. ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟು ನಮ್ಮ ಬಾಸ್ ಬಂದು ಅವ್ರಿಗೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಸುನೀತಾ ಮ್ಯಾಮ್, ತುಂಬ ಚೆನ್ನಾಗಿದೆ ಸಾಂಗು. ನಾವು ದರ್ಶನ್ ಸರ್ ಅಭಿಮಾನಿ. ಹತ್ರ ಇಟ್ಕೊಳ್ಳಿ. ನಾನು ದರ್ಶನ್ ಸರ್ ಅಭಿಮಾನಿ, ಅದಕ್ಕೆ ನನಗೆ ತುಂಬ ಪ್ರಾಡಕ್ಟ್ ಮಾಡ್ತೀನಿ ಮ್ಯಾಮ್. ಸೊ ಸುನೀತಾ ಅನ್ನೋ ಬಂಗಾರಿಗೆ ಈ ಬಂಗಾರಿ ಹಾಡು ಇಷ್ಟ ಆಯ್ತಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.